ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇಂದಿನ ಈ ವಿಶಿಷ್ಟ ಹಾಗೂ ಚಿಂತನೆಗೆ ಒತ್ತು ನೀಡುವ ಸಂದೇಶಕ್ಕೆ ನಿಮಗೆಲ್ಲರಿಗೂ ಹೃದಯಪೂರ್ವಕ ಸ್ವಾಗತ. ಮಿಥುನ ರಾಶಿಯವರೇ, ಈ ಮಾತುಗಳನ್ನು ಕೇವಲ ಭವಿಷ್ಯವಾಣಿಯಂತೆ ಅಲ್ಲ, ನಿಮ್ಮ ಜೀವನಕ್ಕೆ ದಿಕ್ಕು ತೋರಿಸುವ ಸೂಚನೆಯಂತೆ ಸ್ವೀಕರಿಸಿ. ನಿಮ್ಮ ಬದುಕಿನ ಕುರಿತು ಬ್ರಹ್ಮಾಂಡದಲ್ಲಿ ಮಹತ್ವದ ಚಲನೆಗಳು ನಡೀತಾ ಇದೆ. ನಿಮ್ಮ ಚಿಂತನೆ, ಮಾತು ಮತ್ತು ನಿರ್ಧಾರ ಶಕ್ತಿಯನ್ನು ಹೊಸ ಮಟ್ಟಕ್ಕೆ ಕೊಂಡೊಯ್ಯುವ ಕಾಲ ಆರಂಭವಾಗಿದೆ. ನೀವು ಹೊಂದಿರುವ ಬುದ್ಧಿವಂತಿಕೆ, ಚುರುಕುತನ ಮತ್ತು ಹೊಂದಿಕೊಳ್ಳುವ ಗುಣಗಳು ಈಗ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಗಳಿಗೆ ಕಾರಣ ಆಗ್ತಾ ಇವೆ. ಕಳೆದ ಕೆಲವು ವರ್ಷಗಳು ನಿಮ್ಮ ಮನಸ್ಸಿಗೆ ಸಾಕಷ್ಟು ಗೊಂದಲ ಮತ್ತು ಅಸ್ಥಿರತೆಯನ್ನು ತಂದಿದ್ವು. ಒಂದೇ ಸಮಯದಲ್ಲಿ ಅನೇಕ ವಿಚಾರಗಳು ನಿಮ್ಮ ತಲೆಯೊಳಗೆ ಸುತ್ತುತ್ತಿದ್ದು, ಯಾವ ದಾರಿಯನ್ನು ಆರಿಸಬೇಕು ಎಂಬ ಸಂಶಯ ನಿಮಗೆ ಪದೇ ಪದೇ ಎದುರಾಗ್ತಾನೆ ಇತ್ತು. ಕೆಲ ಸಂದರ್ಭಗಳಲ್ಲಿ ನಿಮ್ಮ ಸಾಮರ್ಥ್ಯವನ್ನು ನೀವು ತಾವೇ ಸಂಶಯಿಸಿದ ಒಂದು ಕ್ಷಣಗಳು ಕೂಡ ಇದ್ವು. ಆದರೆ ಈ ಎಲ್ಲ ಅನುಭವಗಳು ನಿಮ್ಮನ್ನು ಇನ್ನಷ್ಟು ಪ್ರೌಢ ಮತ್ತು ವಿವೇಕಿಯಾದ ವ್ಯಕ್ತಿಯಾಗಿ ರೂಪಿಸಲು ಬಂದಿದ್ವು. ಮಿಥುನ ರಾಶಿಯವರೇ, ಈಗ ನಿಮ್ಮ ಜೀವನದಲ್ಲಿ ಸ್ಪಷ್ಟತೆ ಮೂಡುವ ಸಮಯ ಬಂದಿದೆ. ಗ್ರಹಗಳ ಚಲನೆ ನಿಮ್ಮ ಪರವಾಗಿ ರೂಪುಗೊಳ್ತಾ ಇದ್ದು, ವಿಶೇಷವಾಗಿ ಬುಧ ಗ್ರಹದ ಶಕ್ತಿ ನಿಮ್ಮ ಮಾತಿನ ಶಕ್ತಿ, ಕಲಿಕೆ ಸಾಮರ್ಥ್ಯ ಮತ್ತು ಬುದ್ಧಿವಂತಿಕೆಯನ್ನು ಹೆಚ್ಚಿಸ್ತಾ ಇದೆ. ನೀವು ಹೇಳುವ ಮಾತುಗಳಿಗೆ ಈಗ ಹೆಚ್ಚಿನ ಮಹತ್ವ ಸಿಗಲಿದ್ದು, ಜನರು ನಿಮ್ಮ ಆಲೋಚನೆಗಳನ್ನು ಗಂಭೀರವಾಗಿ ಸ್ವೀಕರಿಸಲಿದ್ದಾರೆ. ಕೆಲಸದ ಸ್ಥಳದಲ್ಲಿ ನಿಮ್ಮ ಚುರುಕುತನ ಮತ್ತು ಹೊಸ ಐಡಿಯಾಗಳು ನಿಮ್ಮನ್ನು ಇತರರಿಂದ ಭಿನ್ನವಾಗಿ ಇರಿಸುತ್ತವೆ. ಹೊಸ ಅವಕಾಶಗಳು, ಹೊಸ ಸಂಪರ್ಕಗಳು ಮತ್ತು ಹೊಸ ಕಲಿಕೆಯ ದಾರಿಗಳು ನಿಮ್ಮ ಮುಂದೆ ತೆರೆದುಕೊಳ್ಳುತ್ತೆ. ಮಿಥುನ ರಾಶಿಯವರೇ, ಈ ಸಮಯದಲ್ಲಿ ನೀವು ಮಾಡಬೇಕಾದ ಅತಿ ಮುಖ್ಯವಾದ ಕೆಲಸ ಅಂದರೆ ಒಂದೇ ಸಮಯದಲ್ಲಿ ಎಲ್ಲವನ್ನ ಹಿಡಿಯಲು ಪ್ರಯತ್ನಿಸದೆ ನಿಮ್ಮ ಶಕ್ತಿಯನ್ನು ಸರಿಯಾದ ದಿಕ್ಕಿನಲ್ಲಿ ಕೇಂದ್ರೀಕರಿಸೋದು. ನೀವು ಗಮನ ಹರಿಸಿದ ಕ್ಷೇತ್ರದಲ್ಲಿ ಅಪಾರ ಯಶಸ್ಸು ಪಡೆಯುವ ಸಾಮರ್ಥ್ಯ ನಿಮಗೆ ಇದೆ. ಆದರೆ ಚಂಚಲ ಮನಸ್ಸು ನಿಮ್ಮನ್ನು ದಾರಿ ತಪ್ಪಿಸಬಹುದು. ಆದ್ದರಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಆತುರಕ್ಕಿಂತ ವಿವೇಕಕ್ಕೆ ಹೆಚ್ಚಿನ ಮಹತ್ವವನ್ನು ನೀಡಿ. ಇಂತಹ ಸಮಯದಲ್ಲಿ ನಿಮ್ಮ ಸುತ್ತ ಇರುವ ಜನರ ಮುಖವಾಡಗಳು ನಿಧಾನವಾಗಿ ತೆರೆಯಬಹುದು. ಹೊರಗೆ ಸಿಹಿಯಾಗಿ ಮಾತನಾಡುವ ಕೆಲವರು ಒಳಗೊಳಗೆ ನಿಮ್ಮ ಪ್ರಗತಿಯನ್ನು ಇಷ್ಟಪಡೋದಿಲ್ಲ. ಆದ್ದರಿಂದ ನಿಮ್ಮ ವೈಯಕ್ತಿಕ ಯೋಜನೆಗಳು ಮತ್ತು ಆಲೋಚನೆಗಳನ್ನು ಎಲ್ಲರ ಮುಂದೆ ಹಂಚಿಕೊಳ್ಳೋದಕ್ಕೆ ಹೋಗಬೇಡಿ. ಮಿಥುನ ರಾಶಿಯವರೇ, ನಿಮ್ಮ ಮಾತಿನ ಶಕ್ತಿ ನಿಮ್ಮ ದೊಡ್ಡ ವರವೂ ಹೌದು, ಕೆಲವೊಮ್ಮೆ ಅದೇ ಸವಾಲು ಆಗಬಹುದು. ಈ ಸಮಯದಲ್ಲಿ ಮಾತಿನ ಮಿತಿಯನ್ನು ಕಾಪಾಡಿಕೊಳ್ಳುವುದು ಅತ್ಯಂತ ಅಗತ್ಯ. ಸರಿಯಾದ ಸಮಯದಲ್ಲಿ ಮೌನವಾಗಿರುವುದು ಕೂಡ ಒಂದು ಬುದ್ಧಿವಂತಿಕೆಯ ಲಕ್ಷಣ ಎಂಬುದನ್ನು ನೀವು ನೆನಪಿಟ್ಕೊಂಡ್ಬಿಡಿ. ಶನಿ ಗ್ರಹ ನಿಮ್ಮ ಜೀವನಕ್ಕೆ ಶಿಸ್ತು ತರಲು ಪ್ರಯತ್ನಿಸ್ತಾ ಇದ್ರೂ ಕೂಡ ಅದು ಮೊದಲಿಗೆ ನಿಮಗೆ ಒತ್ತಡದಂತೆ ಕಾಣಿಸಬಹುದು. ಆದರೆ ದೀರ್ಘಕಾಲದಲ್ಲಿ ಅದು ನಿಮ್ಮ ಬೆಳವಣಿಗೆಗೆ ಕಾರಣವಾಗುತ್ತೆ. ಕಳೆದ ದಿನಗಳಲ್ಲಿ ನಿಮ್ಮ ಮೇಲೆ ಇದ್ದ ನಕಾರಾತ್ಮಕತೆ ಮತ್ತು ಮನಸ್ಸಿನ ಭಾರ ಈಗ ನಿಧಾನವಾಗಿ ದೂರ ಆಗ್ತಾ ಇದೆ. ದೈವಿಕ ಶಕ್ತಿಗಳು ನಿಮ್ಮನ್ನು ರಕ್ಷಿಸುತ್ತಿದ್ದು, ನೀವು ನಂಬಿಕೆ ಮತ್ತು ಶುದ್ಧ ಮನಸ್ಸಿನಿಂದ ಮುಂದುವರಿಸಿದ್ದೇ ಆದರೆ ಅನೇಕ ಅಡಚಣೆಗಳು ಸ್ವಯಂ ದೂರವಾಗುತ್ತೆ. ಈ ಸಮಯದಲ್ಲಿ ಸರಳ ಉಪಾಯಗಳು ಇವು ಸಹ ದೊಡ್ಡ ಫಲವನ್ನು ನೀಡಬಹುದು. ಪ್ರತಿದಿನ ಬೆಳಗ್ಗೆ ಓಂ ಬುಧಾಯ ನಮಃ ಎಂಬ ಒಂದು ಮಂತ್ರ ಜಪಿಸುವುದು ಮನಸ್ಸಿನ ಚುರುಕು ಮತ್ತು ಏಕಾಗ್ರತೆಯನ್ನು ಹೆಚ್ಚಿಸುತ್ತೆ. ಪುಸ್ತಕಗಳು, ಕಲಿಕೆ ಮತ್ತು ಜ್ಞಾನಕ್ಕೆ ಸಂಬಂಧಿಸಿದ ವಸ್ತುಗಳನ್ನು ಗೌರವದಿಂದ ನೋಡಿಕೊಳ್ಳೋದು ನಿಮ್ಮ ಗ್ರಹ ಸ್ಥಿತಿಯನ್ನು ಸಮತೋಲನದಲ್ಲಿ ಇರಿಸುತ್ತೆ. ಮಿಥುನ ರಾಶಿಯವರೇ, ಹಣಕಾಸಿನ ವಿಷಯಗಳಲ್ಲಿ ಏರಿಳಿತಗಳು ಕಂಡರೂ ಸಂಪೂರ್ಣ ಅಸ್ಥಿರತೆ ಇರುವುದಿಲ್ಲ. ಆದಾಯದ ಹೊಸ ಮಾರ್ಗಗಳು ಕಾಣಿಸಿಕೊಳ್ಳಬಹುದು, ಆದರೆ ವೆಚ್ಚಗಳ ಮೇಲಿನ ನಿಯಂತ್ರಣ ಅಗತ್ಯ. ತುರ್ತು ನಿರ್ಧಾರಗಳು ಮತ್ತು ಅನಾವಶ್ಯಕ ಸಾಲಗಳಿಂದ ದೂರ ಇರುವುದು ಒಳ್ಳೆಯದು. ಕುಟುಂಬ ಮತ್ತು ಸಂಬಂಧಗಳಲ್ಲಿ ನಿಮ್ಮ ಮಾತುಗಳು ದೊಡ್ಡ ಪ್ರಭಾವವನ್ನು ಬೀರುತ್ತೆ. ಆದ್ದರಿಂದ ಪ್ರೀತಿ ಮತ್ತು ಸಹನೆಯನ್ನು ಮಾತುಗಳಲ್ಲಿ ತೋರಿಸಿದರೆ ಸಂಬಂಧಗಳು ಇನ್ನಷ್ಟು ಗಟ್ಟಿಯಾಗುತ್ತೆ. ಆರೋಗ್ಯದ ಕಡೆ ಗಮನ ಹರಿಸಿ.
ವಿಶೇಷವಾಗಿ ನರಮಂಡಲ, ನಿದ್ದೆ ಮತ್ತು ಉಸಿರಾಟಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ನಿರ್ಲಕ್ಷ್ಯ ಮಾಡೋದಕ್ಕೆ ಹೋಗಬೇಡಿ. ಮನಸ್ಸಿಗೆ ವಿಶ್ರಾಂತಿ ನೀಡೋದು ನಿಮ್ಮ ದೈಹಿಕ ಆರೋಗ್ಯಕ್ಕೂ ಅಗತ್ಯ. ಮಿಥುನ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಹೊಸ ಅಧ್ಯಾಯ ಆರಂಭವಾಗ್ತಾ ಇದೆ. ಗೊಂದಲದಿಂದ ಸ್ಪಷ್ಟತೆಗೆ, ಅಸ್ಥಿರತೆಯಿಂದ ಸ್ಥಿರತೆಗೆ ಸಾಗುವ ಈ ಪ್ರಯಾಣದಲ್ಲಿ ನೀವು ನಿಮ್ಮ ಒಳಗಿನ ಶಕ್ತಿಯನ್ನು ಗುರುತಿಸಿಕೊಳ್ಳದೆ ಹಾಗೆ ಇದ್ದೀರಿ. ಭಾಗ್ಯ ನಿಮ್ಮ ಪರವಾಗಿ ಇದೆ, ಆದರೆ ಅದನ್ನು ಪೂರ್ಣವಾಗಿ ಅನುಭವಿಸಲು ನೀವು ನಿಮ್ಮ ಚಿಂತನೆ ಮತ್ತು ಮಾತುಗಳ ಮೇಲೆ ಹಿಡಿತ ಸಾಧಿಸಬೇಕು. ಫ್ರೆಂಡ್ಸ್, ಈ ಸಂದೇಶ ನಿಮಗೆ ಉಪಯುಕ್ತ ಆಗಿದೆ ಅನಿಸಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಿಥುನ ರಾಶಿಯಲ್ಲಿ ನಿಮ್ಮದು ಯಾವ ನಕ್ಷತ್ರ ಅಂತ ಕಮೆಂಟ್ ಮಾಡಿ ಮತ್ತು ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದನ್ನು ಯಾವತ್ತೂ ಮರಿಬೇಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಜೊತೆ ಹಂಚಿಕೊಳ್ಳಿ ಮತ್ತು ಮಿಥುನ ರಾಶಿಯ ಎಲ್ಲರಿಗೂ ಕೂಡ ವಿಡಿಯೋ ರೀಚ್ ಆಗುವಂತೆ ಶೇರ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಎಂದು ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಭಾರತ್ ಮಾತೆ, ಹರಿ ಓಂ ತತ್ಸತ್, ಸರ್ವೇ ಜನೋ ಸುಖಿನೋ ಭವಂತು.